ಹಲೋ ಗಾಯ್ಸ್, ನಮಸ್ಕಾರ. ನಾನು ಎಸ್ ಕೆ ವೇದಾಂತ್ ಯೂಟ್ಯೂಬ್ ಚಾನಲ್ನಿಂದ ಮಾತನಾಡುತ್ತಿದ್ದೇನೆ. ನಾನು ಪ್ರಕಾಶ್ ತಲ್ಲೂರು ಹಾಗೂ ನಾನು ಪ್ರಸಿದ್ಧ ದೇವಸ್ಥಾನ ಶ್ರೀ ಕ್ಷೇತ್ರ ಮರಕುಂಬಿ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಈ ದೇವಸ್ಥಾನ ಮಹಿಮೆ ಬಹಳ ಅಪಾರವಾಗಿದ್ದು ದೂರದಿಂದ ಭಕ್ತಾದಿಗಳು ಬರುತ್ತಿದ್ದಾರೆ ಹಾಗೂ ಈ ವಿಡಿಯೋ ನೋಡ್ತಾ ಇರಿ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಬಗ್ಗೆ ಏನು ಹೇಳ್ತಾರೆ? ತಿಂಗಳು ಬರ್ತಾರೆ. ನಿಮ್ಮ ಹೆಸರು ಯಾರು? ಸರ್, ನನ್ನ ಹೆಸರು ಯರಣ್ಣ ವಿರೂಪಾಕ್ಷಪ್ಪ ಬಡಿಗೇರ್ ಅಂತ ಸರ್. ನನ್ನ ಪುತ್ತೂರು ಸಬಗಾಂವ್. ಮತ್ತು ಇತ್ತೀಚೆಗೆ ನಾವು ಶ್ರೀ ದುರ್ಗಾದೇವಿಯ ಒಂದು ಮಹಿಮೆ ಬಗ್ಗೆ ಕೇಳಿದ್ದೀವಿ, ಆದರೆ ಕಣ್ಣಾರ ನೋಡಲಿಕ್ಕಿಲ್ಲ. ಒಂದು ಜನರ ಮೆರವಣಿಗೆ ಬಗ್ಗೆ ನಾವು ಕೇಳಿದ್ದೀವಿ. ನಾವು ನೋಡೋಣ ಅಂತ ಇಲ್ಲಿ ಬರಬೇಕಂತ ಮನಸ್ಸು ಐತೆ ಸರ್. ನಮಗೆ ಈ ದೇವಿಯ ಒಂದು ಮಹಾತ್ಮೆಯ ಬಗ್ಗೆ ತಿಳ್ಕೊಳ್ಳೋ ಅಂತ ಬಂದ್ವಿ ಸರ್. ಇಲ್ಲಿಯ ಮಹಾತ್ಮೆಯ ಬಗ್ಗೆ ನಮಗೆ ಈಗ ಗೊತ್ತಾಯಿತು. ನಾವು ತಿಂಗಳ ಬರ್ತೀವಿ ಸರ್. ಇವತ್ತು ನಾವು ಹಬ್ಬ ಬಂದಿದ್ದೀನಿ. ಇನ್ನು ಮುಂದಿನ ಸಲ ಬರುವಾಗ ನನ್ನ ಫ್ಯಾಮಿಲಿಯನ್ನು ಹಾಗೂ ನನ್ನ ಮಕ್ಕಳ ನನ್ನ ಹೆಂಡತಿಯ ಸಮೇತ ನಾನು ಬಂದು ಇಲ್ಲಿ ದೇವಿಯ ದರ್ಶನವನ್ನು ಪಡೆದುಕೊಂಡು ಹೋಗುತ್ತೇನೆ. ಈಗ ನನ್ನ ಅನುಭವದ ಬಗ್ಗೆ ನನ್ನ ಮನೆಯಲ್ಲಿ ಹೋಗಿ ನಾನು ಹೇಳ್ತೇನೆ ಸರ್. ದೇವಿಯ ಮಹಾತ್ಮೆ ಅವರ ಶಕ್ತಿ ಅಂತ ಅಂಥದ್ದು ನನಗೆ ಗೊತ್ತಾಗಿದೆ. ಇನ್ನು ಮನೆಗೆ ಹೋಗಿ ನನ್ನ ಹೆಂಡತಿಗೆ ಹಾಗೂ ನನ್ನ ತಾಯಿಯ ಹಾಗೂ ನನ್ನ ಮಗಳಿಗೆ ನಾನು ಇದರ ಬಗ್ಗೆ ನಮ್ಮ ದೇವಿಯ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಹೇಳ್ತೇನೆ. ಹೀಗೆ ಇದೆ ನಮ್ಮ ದೇವಿಯ ಬಗ್ಗೆ ಸರ್. ಮತ್ತು ಇದು ದೇವಿ ಬಗ್ಗೆ ನಿಮ್ಗೆ ಅನುಭವ ಏನಾಗೈತಿ? ಅಂದರೆ ಏನು ಮಹಾತ್ಮೆ ಅನುಭವ ಅಂದರೆ ಏನು ಸರ್, ನಮಗೆ ಹಿಂದೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಣಕಾಸಿನ ವ್ಯವಹಾರ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್. ಈಗ ಅದ್ರ ಬಗ್ಗೆ ನಮಗೆಲ್ಲ ನಿವಾರಣೆ ಆಗಿದೆ. ಅದಕ್ಕಾಗಿ ನಾವು ದೇವಿಯನ್ನು ನಂಬಿದ್ದೀವಿ. ನಮ್ಮ ಪರಿವಾರನ ನಮ್ಮ ಸಮೇತವನ್ನು ದೇವಿ ನಮಗೆ ಆಶೀರ್ವಾದ ಮಾಡಲಿ ಅಂತ ನಾವು ಹಾರೈಸಿ ಮತ್ತು ನಮ್ಮ ಫ್ಯಾಮಿಲಿಯನ್ನು ಕರೆದುಕೊಂಡು ಬರಬೇಕು ನಾನು ನಿರ್ಧಾರ ಮಾಡ್ತೀನಿ ಸರ್. ಇಷ್ಟು ಹೇಳಿ ನಾನು ಇಷ್ಟು. ನಮಸ್ಕಾರ. ಕಕ್ಕೇರಿ ಅವ್ರು ನಾವು. ಹ್ಞೂ ಸರ್. ಬರಾಕತ್ತು ಒಂದು 4 ವಾರ ಆಯಿತು. ಹ್ಞೂ. ಇಲ್ಲ ಚಲೋ ಅನ್ಸೈತೆ ನಮಗೆ. ಇಲ್ಲಿ ಪವಾಡ ಭಾಳ ಐತ್ರಿ, ಚಲೋ ಅನ್ಸಾಯ್ತು ನಮಗೆ. ಮುನ್ ಪವಾಡ ಚಲೋ ಐತಿ. ನಮಗೆ ಕಷ್ಟಗಳಿಗೂ ಯಾವುದೋ ಒಂದು ತೊಂದರೆ ಇದ್ದರೂ ಈಗ ನಾ ಇದ್ದಿದ್ದು ಎಲ್ಲ ಸ್ವಲ್ಪ ಶಾಂತ ಅದಾವ. ಹ್ಞೂ. ಏನು ಇಲ್ಲ, ತೊಂದರೆ ಇಲ್ಲ. ನಮ್ದು ಆರ್ಥಿಕ ಸುಧಾರಣೆ ಆಗಾಗ ಚಲೋ ಆಗೈತಿ. ಈಗ 4 ವಾರ ಆಯ್ತು, ಇನ್ನೊಂದು 5 ವಾರ ಬರ್ಬೇಕು. ನಮಗೀಗ ಶಾಂತ ಅನ್ಸೋದು, ಚಲೋ ಅನ್ಸಾಯ್ತು. ಚಾಮುಂಡೇಶ್ವರಿ ದೇವಿರದ ಮಹಿಮೆ ಐತ್ರಿ ಹಂಗಾರೆ? ಮೈಮೆ ಐತಿ ನಡ್ಕೊಂಡವ್ರಿಗೆ ಬರ್ತೀರಿ. ಹ್ಞೂ. ಮತ್ತು ತಮ್ಮ ಕಷ್ಟ ಪರಿಹಾರಗಳು ಯಾವುದೋ ಸಮಸ್ಯೆ ಇದ್ದರೂ ನಿಮ್ಗೆ ಪರಿಹಾರ ಆಗ್ತದೆ. ಹ್ಞೂ ಆಗ್ತದೆ. ನೆಮ್ಕೊಂಡು ಬರತ್ತೇವೆ, ನಮ್ಮದು ಆಗ್ತದೆ. ಹ್ಞೂ. ಪ್ರತಿ ವಾರಕ್ಕೊಮ್ಮೆ ಬರ್ತಾರೆ? ಇಲ್ಲ, ನಡಕ್ಕೆ ಅನುಕೂಲ ನೋಡ್ಕೊಂಡು ಬರ್ತೇವೆ. 9 ಸಲ ಬರ್ತೇವೆ, 9 ಸಲ ಬರತ್ತೆ. ಒಳ್ಳೆಯದಾಯ್ತು. ಒಟ್ಟು ನಿಮ್ಮ ಮನಃಶಾಂತಿ ಏನು ಕಷ್ಟಗಳೆಲ್ಲ ಪರಿಹಾರ ಆಗಾಯ್ತು. ಹ್ಞೂ. ಮುಂದೆ ಇದೇ ಥರ ನೀವು ಇದೇ ಥರ ನೀವು ದೇವ್ರಿಗೆ ಬರ್ತಾರೆ ಅವರು? ಬರ್ತಾರೆ. ಹ್ಞೂ. ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಒಂದು ಯಾವುದೋ ಹಣಕಾಸಿನ ತೊಂದರೆ ಯಾವುದು ತೊಂದರೆ ಒಟ್ಟು ಸಾಲು ಸದ್ಯಮೆಟಿಕ್ ಚಾಲು ಆಗಿದಾವೆ. ಇನ್ನೂ ಕ್ಲಿಯರ್ ಇಲ್ಲ. ಇನ್ನೂ 4 ವಾರ ಬರಬೇಕಲ್ಲ. 5 ವಾರ ಆಗ್ತಾರೆ. ಮತ್ತು ಇದು ಭಕ್ತರಿಗೆ ಏನು ಹೇಳಬೇಕ್ತಾರೆ? ಭಕ್ತರಿಗೆ ಅಡ್ಡಿ ಇಲ್ಲ, ಬರೋಕೆ ಏನು ಹರ್ಕತ್ತಿಲ್ಲ, ಚಲೋ ಐತಿ. ಯಾರು ಕಷ್ಟ ಇದ್ದಾರೆ ಬಂದು ಪರಿಹಾರ ಮಾಡ್ಕೋಬೋದು. ಹ್ಞೂ. ಆಯ್ತು ರೀ. ದೇವರ ದರ್ಶನ ತೋದಕ್ಕೆ ನೀವು ಇಷ್ಟ ನಿಮ್ಮ ಅನಿಸಿಕೆ ಹೇಳಿದಕ್ಕೆ ಧನ್ಯವಾದ ರೀ. ನಮಸ್ಕಾರ. ಹಲೋ ವೀಕ್ಷಕರೇ, ಹಾಗೆ ನನ್ನ ಎಸ್ ಕೆ ವೇದಾಂತ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ನಮಸ್ಕಾರ.
ಎಲ್ಲ ಮಕ್ಕಳಾಗ್ಲಿದ್ದವ್ರು ನಾವು ಹ್ಞೂ ಎಲ್ಲ ಮಕ್ಕಳಾಗ್ಲಿದ್ದವರು ಹ್ಞೂ